ದೋರನಹಳ್ಳಿ ಪಟ್ಟಣದ ಪಂಚಾಯಿತಿ ಬಸ್ ನಿಲ್ದಾಣ ಸ್ಥಳಾಂತರ ಮಾಡುವಂತೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಕರವೇ ತಾಲೂಕು ಯುವ ಘಟಕ ಅಧ್ಯಕ್ಷ ನಾಗು ಅವಂಟಿ ಮನವಿ ಕೊಟ್ಟರು. ದೋರನಹಳ್ಳಿ ಯಾದಗಿರಿ ಜಿಲ್ಲೆಯಲ್ಲೇ ದೊಡ್ಡ ಹುಬ್ಳಿ ಈಗ ಪಟ್ಟಣದ ಪಂಚಾಯಿತಿ ಆಗಿದೆ. ಸುಮಾರು ವರ್ಷಗಳಿಂದ ಬಸ್ ನಿಲ್ದಾಣವಿದ್ದು ಅಲ್ಲಿಗೆ ಜನರು ಹೋಗುತ್ತಿಲ್ಲ. ಕಾರಣ 1 ಕಿಲೋಮೀಟರ್ ದೂರವಿದ್ದು ಜನರಿಗೆ ತೊಂದರೆಯಾಗುತ್ತಿದೆ. ಈಗ ಬಸ್ ನಿಲ್ದಾಣ ಹಾಳು ಬಿದ್ದಿದ್ದು ಹಾಗೂ ಕುಡುಕರ ಜಾಗವಾಗಿದೆ. ಜಾಲಿ ಗಂಟೆ ಪಾಳು ಬಿದ್ದು ಹೋಗಿದೆ. ಈ ಜಾಗವನ್ನು ಸ್ಥಳಾಂತರ ಮಾಡಿ ಎಲ್ಲಿಗೆ ಎಂದರೆ ಊರಿನ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿರುವ ಹಳೆ ಸರ್ಕಾರಿ ಆಸ್ಪತ್ರೆ ಹಾಗೂ ಹಳೆ ನೆಮ್ಮದಿ ಕೇಂದ್ರ ಜಾಗದಲ್ಲಿ ಹೊಸ ಬಸ್ ನಿಲ್ದಾಣ ಮಾಡಬೇಕು. ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಹಾಗೂ ಊರಿನ ಜನರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ರೋಡ್ನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಬಸ್ ನಿಲ್ದಾಣ ಸ್ಥಳಾಂತರ ಮಾಡಬೇಕು. ಹಳೆ ಸರ್ಕಾರಿ ಆಸ್ಪತ್ರೆ ಹಾಗೂ ಹಳೆ ನೆಮ್ಮದಿ ಕೇಂದ್ರದಲ್ಲಿ ಹೊಸ ಬಸ್ ನಿಲ್ದಾಣ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳ ಕರವೇ ಯುವ ಘಟಕ ತಾಲೂಕು ಅಧ್ಯಕ್ಷ ನಾಗು ಅವಂಟಿ ಮನವಿ ಕೊಟ್ಟರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಿನ್ನೆ ಮಾನ್ಯ ಯಾದಗಿರಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ವಿಷಯ ಏನಂದರೆ ಸಗರ, ಸಾವಿರಹಳ್ಳಿ, ದೋರ್ನಹಳ್ಳಿ ಹೋಬಳಿ ಇದ್ದದ್ದು ಇವತ್ತು ಪಟ್ಟಣ ಪಂಚಾಯಿತಿ ಆಗಿದ್ದು, ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲಿರುವ ಬಸ್ ನಿಲ್ದಾಣ ಸ್ಥಳಾಂತರ ಮಾಡುವ ಕುರಿತು ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ವಿಷಯ ಏನಂದರೆ ದೋರ್ನಹಳ್ಳಿ ಹೋಬಳಿ ಇದ್ದದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದ್ದು, ದೊಡ್ಡ ಊರಿದ್ದು, ಇದು ಯಾದಗಿರಿ ಜಿಲ್ಲೆಯಲ್ಲೇ ದೊಡ್ಡ ಪಟ್ಟಣ ಪಂಚಾಯತಿ ಆಗಿದ್ದು, ಈಗಾಗಲೇ ಸುಮಾರು 15 ವರ್ಷದಿಂದಗಡೆನೂ ಕೂಡ ಹೊಸ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಆದರೂ ಕೂಡ ಯಾರೂ ಕೂಡ ಜನ ದೂರವಿದ್ದ ಕಾರಣ ಜನ ಹೋಗದಿರೋದ ಕಾರಣದಿಂದ ಅದು ಹಾಳು ಬಿದ್ದು ಹೋಗಿದ್ದು, ಕುಡುಕರ ಸಂತೆಯಾಗಿದ್ದು, ಏನಂದರೆ ಅದು ಕಾಲಿಡಲು ಸಂದಿರಲಾರ್ದಷ್ಟು ಹೊಲಸಾಗಿದೆ. ಆ ಬಸ್ ಸ್ಟ್ಯಾಂಡನ್ನು ಸ್ಥಳಾಂತರ ಮಾಡಿ ಎಲ್ಲಿಗೆ ಮಾಡಬೇಕು ಸ್ಥಳಾಂತರ ಅಂದರೆ ನಮ್ಮ ಈಗಿನ ರಾಜ್ಯ ಮುಖ್ಯ ರಸ್ತೆಯ ಊರಿನ ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಹಳೆ ಸರ್ಕಾರ ಆಸ್ಪತ್ರೆ ಮತ್ತು ಹಳೆ ನೆಮ್ಮದಿ ಕೇಂದ್ರದಲ್ಲಿ ನಾವು ಆ ಹೊಸ ನಿಲ್ದಾಣವನ್ನು ನೀವು ಮಾಡಬೇಕು. ಹಳೆ ನಿಲ್ದಾಣಕ್ಕೆ ಯಾವುದಾದ್ರೂ ಕೊಡಿ, ಅಲ್ಲಿ ಏನಾದ್ರು ಮಾಡಿ, ಬಟ್ ನಮ್ಮ ನಿಲ್ದಾಣ ಎಲ್ಲಿ ಕೊಡಿ ಅಂದರೆ ಹೊಸ ಬಸ್ ನಿಲ್ದಾಣದಲ್ಲಿ ನೀವು ನಿರ್ಮಾಣ ಮಾಡಿ ಅಂತ ನಾನು ಮನವಿ ಕೊಡುತ್ತಿದ್ದೆ. ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ರೋಡಿಗೆ ನಿಂದಿರ್ತಾರೆ. ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ತುಂಬ ಜನರಿಗೆ ತೊಂದರೆ ಆಗ್ತಿದೆ. ಆದ ಕಾರಣ ನೀವು ಅತಿ ಶೀಘ್ರದಲ್ಲೇ ಬಸ್ ಸ್ಟ್ಯಾಂಡನ್ನು ಸ್ಥಳಾಂತರ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇನೆ. ಆಲ್ರೆಡಿ ಮನವಿ ಕೊಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ದಿಟ್ಟ ಹೋರಾಟವನ್ನು ಮಾಡುತ್ತೇವೆ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಕೊಡ್ತೇವೆ. ನಮಸ್ಕಾರ.